ಚಿನ್ನದ ಬೇಟೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರನ್ಯಾ ರಾವ್ 14.2 ಕೋಟಿ ಬೆಲೆ ಕೆಜಿ ಚಿನ್ನವನ್ನ ಆಕೆ ಸಾಗಿಸ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಇದಾದ್ಮೇಲೆ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಕೂಡ ಕೋಟಿ ನಗದು ಮತ್ತೆ ಚಿನ್ನ ಸಿಕ್ಕಿದೆ. ಆದರೆ ಆಶ್ಚರ್ಯ ಅಂದ್ರೆ 30-40 ಸಲ ಒಂದು ವರ್ಷದಲ್ಲಿ ಅಷ್ಟು ಟ್ರಿಪ್ ಹೋದಾಗ್ಲೂ ಕೂಡ ಯಾರಿಗೂ ಗೊತ್ತಾಗದೇ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇತ್ತಾ, ಯಾರ ಇನ್ವಾಲ್ವ್ಮೆಂಟ್, ಯಾರ ಸಪೋರ್ಟ್ ಇತ್ತು, ಯಾರಿಗೆ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನ ಸಾಗಣೆ ಮಾಡಲಾಗ್ತಾ ಇತ್ತು, ಕಳ್ಳ ಸಾಗಣೆ ಮಾಡಲಾಗ್ತಾ ಇತ್ತು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಅನುಮಾನ ಜೊತೆಗೆ ಆತಂಕ. ಅತಿ ದೊಡ್ಡ ಪ್ರಮಾಣದ 10-15 ಕೆಜಿ ಚಿನ್ನನ ಹೊತ್ಕೊಂಡು ಬರ್ತಾರೆ ಅಂದ್ರೆ ಮೆಟಲ್ ಡಿಟೆಕ್ಟರ್ಸ್ ಕೆಲಸ ಮಾಡೋದಿಲ್ವಾ ಸರ್? ಅಂಡ್ ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ನನಗನ್ಸೋ ತುಂಬಾ ಸ್ಟ್ರಾಂಗ್ ಸಪೋರ್ಟರ್ಸ್ ಇಲ್ಲದೆ ಇದ್ರೆ ಹಿಂಗಿದ್ದ ಕೆಲಸಗಳು ಆಗೋದಿಲ್ಲ ಅಂತ. ಸಂಬಡಿ ಹೂ ಈಸ್ ಇನ್ ಏರ್ಪೋರ್ಟ್ ಆರ್ ಸಂಬಡಿ ವೆರಿ ಪವರ್ಫುಲ್ ಇರ್ಬೋದು ಮೇಡಮ್, ಹೇಳಲಿಕ್ಕೆ ಆಗೋದಿಲ್ಲ. ನನಗೆಲ್ಲೋ ಒಂದು ಕಡೆ ಸಂಶಯ ಬರ್ತಾ ಇದೆ. ನಾನು ನಿವೃತ್ತ SP ಆದ ನಾನು ಟ್ರಾವೆಲ್ ಮಾಡ್ತಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ನನಗೊಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಒಂದು ಇಂಟರ್ನಲ್ ಫಿಕ್ಸೇಷನ್ ಇದೆ, ಒಂದು ಟಿಬಿಯಾದಲ್ಲಿ. ಕೆಲವೊಂದು ಇದರಲ್ಲಿ ಸ್ಕ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಸೌಂಡ್ ಬರುತ್ತೆ. ಅವ್ರು ಕೇಳ್ತಾರೆ ಬಾಡಿಲಿ ಏನು ಸೌಂಡ್ ಬರುತ್ತಲ್ಲ ಅಂತ. ನಾನು ಇಂಟರ್ನಲ್ ಫಿಕ್ಸೇಷನ್ ಇದೆ, ಸೊ ನನಗೆ ಐ ಆಮ್ ರಿಟೈರ್ಡ್ SP, ಮೆಟ್ ವಿತ್ ಸೀರಿಯಸ್ ಆಕ್ಸಿಡೆಂಟ್ ಇನ್ ಉಡುಪಿ, ಹೀಗೆ ಆಗಿದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಸಮಜಾಯಿಷನ್ ಸಂಪೂರ್ಣ ಕೊಟ್ಟ ಮೇಲೆ ಅವ್ನು ಒಳಗಡೆ ಬಿಡ್ತಾರೆ. ಇಷ್ಟು ಬಾಡಿಯನ್ನು ಸ್ಕ್ಯಾನ್ ಮಾಡುವಾಗ ಒಬ್ಬ ನಿವೃತ್ತ ಅಧಿಕಾರಿಯು ಕೂಡ ಅವರು ಆಮೇಲೆ ನಾನು ಕೂಡ ಎಲ್ಲ ಆ ಒಂದು ಕಟ್ಟಳೆಗಳಿಗೆ ಒಳಗಾಗಬೇಕಾಗ್ತದೆ. ಅದೇ ರೀತಿ ಅವರು ಕೂಡ ಬರುವಂಥ ಸಂದರ್ಭದಲ್ಲಿ ಸುಮಾರು 20-30 ಸಾರಿ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳಿದರೆ, ಅವರು 20-30 ಸಾರಿ ಹಾಗೆ ಟ್ರಾವೆಲ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಬಾಡಿಯಲ್ಲಿ ಅಂದರೆ ಬಾಡಿಯಲ್ಲಿ ಏನಾದರೂ ಮೆಟಲ್ಸ್ ತೆಗೆದುಕೊಂಡು ಹೋಗಿದ್ದಿದ್ರೆ ಸಿಗೋ ಸಾಧ್ಯತೆಗಳಿತ್ತು. ಇದು ಭಾಳಷ್ಟು ತಡವಾಗಿ ಪತ್ತೆ ಆಗಿದೆ. ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದರೂ ಕೂಡ DRI ಅಧಿಕಾರಿಗಳು ಅವ್ರ ಪವರ್ಸ್ ಇದೆ, ಅವ್ರು ಇಂಟ್ರಾಗೇಟ್ ಮಾಡಬೇಕು. ಈ ಇಂಟ್ರಾಗೇಷನಲ್ಲಿ ಸೋ ಈಸಿ ಟು ಬ್ರಿಂಗ್ ಅಂದರೆ ದುಬೈನಿಂದ ಚಿನ್ನ ತರೋದು ಅಷ್ಟು ಸುಲಭನಾ ಸರ್? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಬೈನಲ್ಲೂ ಕೂಡ ಅಷ್ಟು ಸಲೀಸಾಗಿ ಬಿಡ್ತಾರ? ಇಲ್ಲ, ಅಲ್ಲಿ ಕೂಡ ತುಂಬಾ ಕಷ್ಟ ಇದೆ. ಅವರು ಹೇಗೆ ಅಲ್ಲಿಯ ಏರ್ಪೋರ್ಟಲ್ಲಿ ಹೇಗೆ ಚೆಕ್ ಮಾಡಿದರು, ಯಾಕಂದರೆ ಬಾಡಿಯಲ್ಲಿ ತೊಗೊಂಬಂದಿರೋದಲ್ಲ, ಅಲ್ಲಿ ಹೇಗೆ ಚೆಕ್ ಮಾಡಿದ್ರು, ಸ್ಕ್ಯಾನಿಂಗ್ ಆಯಿತಾ ಇಲ್ವಾ, ಅಥವಾ ಲೇಡಿ ಅಧಿಕಾರಿಗಳು ಕೂಡ ಇರ್ತಾರೆ, DRI ಅಧಿಕಾರಿಗಳು ಇರ್ತಾರೆ. ಸ್ವಲ್ಪ ಸಂಶಯ ಬಂದರೂ ಕೂಡ ಅವ್ರು ಸಪ್ರೇಟ್ ರೂಮ್ ಇರುತ್ತೆ, ಅಲ್ಲಿ CC ಕ್ಯಾಮ್ರಾ ಇರುತ್ತೆ. ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭಗಳಲ್ಲಿ ಅವರು ದೇ ಹ್ಯಾವ್ ಲಿಬರ್ಟಿ ಟು ಡೂ ವೆರಿಫಿಕೇಷನ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಇಲ್ಲಿ ದುಬೈ ಏರ್ಪೋರ್ಟಲ್ಲೂ ಕೂಡ ಮತ್ತು ನಮ್ಮ ಏರ್ಪೋರ್ಟಲ್ಲೂ ಕೂಡ, ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಕೂಡ ಎಲ್ಲೋ ಒಂದು ಕಡೆ ಚೆಕ್ ಮಾಡಿಲ್ವಾ ಅಥವಾ ಏನು ಲಿಂಕ್ ಇದೆಯಾ? ಅಂದರೆ ಯಾವುದೋ ಒಂದು ಟೀಮ್ ವರ್ಕ್ ಮಾಡ್ತಿದ್ಯಾ? ಇಲ್ಲಿ ನಾವು ಯಾವುದು ವದಂತಿಗಳ ಮೇಲೆ ನಾವು ಮಾತಾಡ್ಲಿಕ್ಕಾಗಲ್ಲ. ಅಕಸ್ಮಾತ್ ಈಗ DRIನವರು ತನಿಖೆ ಮಾಡಬೇಕಾಗ್ತದೆ. ಅವ್ರಿಗೆ ಸರ್ಚ್ ಆ್ಯಂಡ್ ಸೀಜರ್ಸ್ ಪವರ್ ಇದೆ, ಇನ್ವೆಸ್ಟಿಗೇಷನ್ ಪವರ್ ಇದೆ, ಇಂಟ್ರಾಗೇಷನ್ ಪವರ್ ಇದೆ. ಎಲ್ಲ ಒಂದು ಕಡೆ ಇವ್ರನ್ನ ಡೈರೆಕ್ಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಬದಲಿ ಅವರು 2 ಡೇಸ್ ಒಂದು ಪೊಲೀಸ್ ಅವರ ಕಸ್ಟಡಿಗೆ DRI ಅಧಿಕಾರಿಗಳ ಕಸ್ಟಡಿಗೆ ತೊಗೊಂಡು ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿತ್ತು ನನಗೆ ಅನಿಸಿದೆ. ಯಾಕೆ ಅವರು ಕೇಳಲಿಲ್ಲ? 1 ಡೇ ಅಟ್ಲೀಸ್ಟ್ ಮಿನಿಮಮ್ 1 ಡೇ ತಗೊಂಡವರು ಇಂಟ್ರಾಗೇಷನ್ ಮಾಡಬೇಕಾಗಿತ್ತು ಅನಿಸುತ್ತೆ. ಅಲ್ಲಿ ಕೂಡ ಎಲ್ಲೋ ಸಣ್ಣ ಒಂದು ಅನುಮಾನ ವೈಫಲ್ಯತೆ ಕಂಡು ಬರುತ್ತೆ ಅಂತ ನೋಡಿದೆ. DRI ಅಧಿಕಾರಿಗಳು ಸಮರ್ಥವಾಗಿ ಅವರಿಗೆ ಎಲ್ಲದೇ ಕಾನೂನು ಕಟ್ಟಳೆ, ಕಸ್ಟಮ್ಸ್ ಆ್ಯಕ್ಟ್ ಏನಿದೆ 1962, ಕಸ್ಟಮ್ಸ್ ಆ್ಯಕ್ಟ್ 1962 ಸ್ಟಡಿ ಮಾಡಿದೆ. ಅದರಲ್ಲಿ ಏನು ಯಾವ ರೀತಿ ಪವರ್ಸ್ ಇದೆ, ಸೀಸರ್ ಇದೆ, ಇನ್ವೆಸ್ಟಿಗೇಷನ್ ಇದೆ, ಅವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದ್ದು ಸಹ ಅವರು ಒಂದು ದಿವಸ ಅಟ್ಲೀಸ್ಟ್ 1 ಡೇ ಅವ್ರ ಪೊಲೀಸ್ ಕಸ್ಟಡಿ DRI ಕಸ್ಟಡಿ ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಂಡಿದ್ರೆ ಹೆಚ್ಚು ಮಾಹಿತಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೋ ಅನಿಸುತ್ತೆ. ಅದು ಕಾರಣಗಳು ನಮಗೆ ತಿಳಿದು ಬರಲ್ಲ. ಅಲ್ಲಿ ತನಿಖಾಧಿಕಾರಿಗಳಿಗೆ DRI ತನಿಖಾಧಿಕಾರಿಗಳೇ ಬಿಟ್ಟಿದ್ದ ವಿಷಯ. ಆದರೂ ಸಹ ಅವರು ಆರೋಪಿಯನ್ನು ದಸ್ತಗಿರಿ ಮಾಡಿ ಸುಮಾರು 14 kg ಹೆಚ್ಚು ಗೋಲ್ಡನ್ನು ಸೀಜ್ ಮಾಡ್ತಕ್ಕಂಥದ್ದು ಒಂದು ರೀತಿಯ ಒಳ್ಳೆಯ ಅಚೀವ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ಅಂದರೆ ಈ ರೀತಿಯ ಗಟ್ಟಿ ಗೋಲ್ಡ್ಗಳು ಚಿನ್ನದ ವ್ಯಾಪಾರಿಗಳು ಯೂಶಲಿ ತಗೊಳ್ತಾರಾ ಅಥವಾ ಹೆಂಗೆ ಇದೆ? ಇಲ್ಲಿಂದ ಹೆಂಗೆ ಹೋಗುತ್ತೆ ಸರ್ ಒನ್ಸ್ ಇಟ್ ಎಂಟರ್ಸ್ ಇಂಡಿಯಾ? ಈಗ ನೀವೇ ಹೇಳ್ತಾ ಇದ್ದೀರಿ 1 ಲಕ್ಷ ರೂಪಾಯಿ ಒಂದು ಟ್ಯಾಕ್ಸ್ ಅವಾಯ್ಡ್ ಮಾಡಲಿಕ್ಕೋಸ್ಕರ. ಈಗ ನಾನು ಭಾರತ ದೇಶದಲ್ಲಿ ಸುಮಾರು ಪ್ರತಿ ವರ್ಷ 2,000 ಕೋಟಿ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಂಥ ಒಂದು ಇದರಲ್ಲಿ ಇವರು ಈ ಸ್ಮಗ್ಲಿಂಗ್ ಏನಿದೆ, ಈ ಸ್ಮಗ್ಲಿಂಗ್ ಬಂದಂಥ ಇದರಲ್ಲಿ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಅದು ಅಲ್ಲಿಂದ ತೆಗೆದುಕೊಂಡು ಬಂದು ಅಲ್ಲಿ ದುಬೈಯಿಂದ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು. ಅಲ್ಲಿ ಎಷ್ಟಕ್ಕೆ ಸಿಕ್ಕಿರುತ್ತೆ ಮತ್ತು ಇಲ್ಲಿ ಎಷ್ಟು ಸಿಕ್ಕಿರುತ್ತೆ. ಟ್ಯಾಕ್ಸ್ ಅಂತೂ ಅವ್ರಿಗೆ ಬೆನಿಫಿಟ್. ಟ್ಯಾಕ್ಸ್ನ ದ್ರೋಹ ಮಾಡಲಿಕ್ಕೋಸ್ಕರ ಈ ದಂಧೆಗೆ ಇಳಿದಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಅವರ ವೈಯಕ್ತಿಕ ಒಂದು ಲಾಭ ಇದೆಯಲ್ಲ, ಅನ್ಲಾಫುಲ್
ಪ್ರಾಫಿಟ್ಗೋಸ್ಕರ ಇವರು ಈ ಕೆಲಸ ಮಾಡಿರ್ಬೋದು ಅನಿಸುತ್ತೆ. ಆದರೂ ಸಹ ಅಲ್ಲಿ ಹೇಗೆ ದುಬೈ ಏರ್ಪೋರ್ಟ್ನಲ್ಲಿ ಹೇಗೆ ಬಿಟ್ಟರು, ನಮ್ಮ ಏರ್ಪೋರ್ಟ್ನಲ್ಲಿ ಹೇಗೆ ಅದು ಬಂದಿರಬಹುದು ಅನ್ನೋದು ಕೂಡ ಇಂದಿನ ಒಂದು ಪೂರ್ವಾಪರ ಚರಿತ್ರೆಯನ್ನು ಕೂಡ ಇವರು ಸೂಕ್ತ ಇಂಟ್ರಾಗೇಷನ್ ಮೂಲಕ ತಿಳಿದುಕೊಳ್ಬೇಕಾಗಿದೆ ಅಂದ್ಕೊಂಡಿದ್ದೀನಿ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.